ಮೊಹಮ್ಮದ್ ಅಲಿ ಜಿನ್ನಾ ಈ ಹೆಸರು ಭಾರತೀಯ ಇತಿಹಾಸದುದ್ದಗಲಕ್ಕೂ ಚಿರಪರಿಚಿತವೇ. ಅದರಲ್ಲೂ ಮುಸಲ್ಮಾನರೆಂತೂ ಜಿನ್ನಾ ಹೆಸರನ್ನ ಮರೆಯುವುದಕ್ಕೆ ಅಸಾಧ್ಯ. ತಮ್ಮ ಮನೆಗಳಲ್ಲೂ ಜಿನ್ನಾ ಫೋಟೋವನ್ನು ಇರಿಸಿ ಗೌರವ ಸಲ್ಲಿಸೋದು ಇಂದಿಗೂ ಇದೆ. ಆದರೆ ಓರ್ವ ಹಿಂದುವಾಗಿದ್ದ ಜಿನ್ನಾ ಭಾರತ ಮತ್ತು ಭಾರತೀಯರೆಂದರೆ ಎಲ್ಲಿಲ್ಲದ ಕೋಪ. ಅದು ಎಷ್ಟರ ಮಟ್ಟಕ್ಕಿತ್ತು ಅಂದರೆ ಭಾರತವನ್ನು ಒಗ್ಗೂಡಿಸುವ ಯಾವುದೇ ಪ್ರಯತ್ನವಾದರೂ ಅದನ್ನು ಮೊಹಮ್ಮದ್ ಅಲಿ ಜಿನ್ನಾ ಕಠಿಣವಾಗಿ ವಿರೋಧಿಸ್ತಿದ್ರು. ಇದೇ ವಿರೋಧವನ್ನು ಬ್ರಿಟಿಷ್ ಅಧಿಕಾರಿ ಮೌಂಟ್ ಬ್ಯಾಟನ್ಗೆ ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ. ಅವರ ಉತ್ತರ ಹೇಗಿತ್ತೆಂದರೆ, ನಾನು ಭಾರತೀಯನಾಗಿರಲು ಸುತರಾಮ್ ಒಪ್ಪೋದಿಲ್ಲ. ಹಿಂದೂ ಆಳ್ವಿಕೆಯಲ್ಲಿ ಬದುಕುವುದಕ್ಕಿಂತ ಎಲ್ಲವನ್ನೂ ಕಳೆದುಕೊಳ್ಳಲು ಸಿದ್ಧನಿದ್ದೇನೆ ಎಂದು ಮಾರ್ಮಿಕವಾಗಿ ದ್ವೇಷ ಹೊರಹಾಕಿದ್ರು. ಇದೇ ವಿಚಾರವನ್ನು ಮೌಂಟ್ ಬ್ಯಾಟನ್ ಕಟುವಾಗಿ ಟೀಕಿಸ್ತಾರೆ. ಪಾಕಿಸ್ತಾನ ಸೃಷ್ಟಿಗೆ ಮುಂದಾಳುವಾಗಿದ್ದ ಜಿನ್ನಾರನ್ನೇ ನೇರ ಹೊಣೆಗಾರನನ್ನಾಗಿ ಮಾಡಿದ ಬ್ಯಾಟನ್ ಭಾರತ ಹೊಡೆದು ಛಿದ್ರವಾದರೆ ಅದಕ್ಕೆ ಜಿನ್ನಾನೇ ನೇರ ಕಾರಣವೆಂದು ಆರೋಪ ಮಾಡ್ತಾರೆ. ಹೀಗೆ ಜಿನ್ನಾಗೆ ಭಾರತೀಯರು ಹಾಗೂ ಭಾರತದ ಮೇಲೆ ಹಾಗೂ ಹಿಂದೂ ಸಂಸ್ಕೃತಿಯ ಮೇಲೆ ಎಲ್ಲಿಲ್ಲದ ದ್ವೇಷ ಮತ್ತು ಅಸಹಾಯಕತೆಯನ್ನು ಬೆಳೆಸ್ಕೊಂಡಿದ್ರು ಜಿನ್ನಾ. ಆದರೆ ಜಿನ್ನಾರ ಕೊನೆ ಘಳಿಗೆಯಲ್ಲಿ ಭಾರತದ ನೆನಪಾಗಿತ್ತು. ಇಲ್ಲಿನ ಸಂಸ್ಕೃತಿ ಕೈ ಬೀಸಿ ಕರೆದಿತ್ತ. ತಮ್ಮ ಸಾವಿನ ಕೊನೆ ಅವಧಿಯಲ್ಲಿ ಜಿನ್ನಾ ಕೇವಲ 40 ಕೆಜಿಗೆ ಬಂದಿಳಿದಿದ್ರು. 6.5 ಅಡಿ ಎತ್ತರದ ಅಜಾನುಬಾಹು ತಮ್ಮ ಕೊನೆ ಘಳಿಗೆಯಲ್ಲಿ ಪಟ್ಟಂತಹ ನರಕಯಾತನೆ ಅಷ್ಟಿಷ್ಟಲ್ಲ.